ಧರ್ಮ ಎಂಬ ಶಬ್ದಕ್ಕೆ ಧರ್ಮ ಅಂತ ಬಿಟ್ಟು ಬೇರೇನು ಹೇಳಬಾರದು. ಯಾವ ಶಬ್ದ ಹೇಳಿದರೂ ಅಪ್ರಸ್ತುತ ಅದು. ಧರ್ಮ ಎಂಬುದನ್ನು ರಿಲಿಜನ್ ಮಾಡಿದ್ದರಿಂದ ಮುಂದಿನ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗ್ತದೆ. ಹಾಗಾದರೆ ಪಶು ಧರ್ಮವನ್ನು ಇಂಗ್ಲೀಷ್ನಲ್ಲಿ ಹೇಳಿ, ಎನಿಮಲ್ಸ್ ರಿಲಿಜನ್ ಅಂತ ಹೇಳಬೇಕಾಗ್ತದೆ. ಸ್ತ್ರೀ ಧರ್ಮವನ್ನು ವುಮನ್ಸ್ ರಿಲಿಜನ್ ಅಂತ ಹೇಳಬೇಕಾಗ್ತದೆ. ಧರ್ಮ ಎಂಬುದು ಅದಲ್ಲ. ಧರ್ಮಕ್ಕೆ ಬಹಳ ಸುಂದರ ವ್ಯಾಖ್ಯಾನ ಉಂಟು. ಧಾರಣಾ ಧರ್ಮ. ಯಾವುದನ್ನು ನಾವು ಹಿಡ್ಕೊಂಡ್ರೆ ನಮಗೆ ಶಕ್ತಿ ಬರ್ತದೆ ಅದು ಧರ್ಮ. ಇನ್ನೊಂದನ್ನು ಹೇಳಿಬಿಟ್ಟಿದ್ದಾರೆ, ಯಥೋಭ್ಯುದಯ ನಿಶ್ರೇಯಸ ಸಿದ್ಧಿ. ಅಭ್ಯುದಯ ಅಂದರೆ ಮೆಟೀರಿಯಲಿಸ್ಟಿಕ್ ವಿಕಾಸ, ನಿಶ್ರೇಯಸ್ ಅಂದರೆ ಸಮಾಜ, ರಾಷ್ಟ್ರ, ವಿಶ್ವ ಅದರ ಬಗ್ಗೆ ಚಿಂತನೆ, ಸ್ವಂತದ್ದನ್ನು ಬಿಟ್ಟು, ಅದು ನಿಶ್ರೇಯಸ್ಸು. ಇದು ಎರಡನ್ನು ಸೇರಿಸಿ ಒಂದು ಅಂತ ಹೇಳಿದರು. ಸಂಘ ಹೇಳುವಂತಹ ಪ್ರಾರ್ಥನೆಯಲ್ಲಿ ಧರ್ಮದ ಉಲ್ಲೇಖ 3 ಕಡೆ ಬರ್ತದೆ. ತ್ವದೀಯಾಯ ಕಾರ್ಯಾಯ ಬದ್ಧ ಕಟಿಯಂ. ಕೃಷ್ಣ ಏನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೋ ಅದನ್ನು ಈ ವಾಕ್ಯದಲ್ಲಿ. ಭಗವಂತನ ಕೆಲಸ ಅಂದರೆ ಎಂಥದ್ದು? ನೀನಂತೂ ನಮಗೆ ಆದೇಶ ಕೊಡಬೇಕಾಗಿದೆ. ಸಂಘೇ ಶಕ್ತಿ ಕಲವು ಹೀಗೆ